ಸರ್ ಎಚ್ ಸಿ ಮಹದೇವಪ್ಪ ಅವರು ಮತ್ತೆ ಪರಮೇಶ್ವರ್ ಅವರು ಸಿ ಎಂ ಆಗಬೇಕು ಅಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ನೆನ್ನೆನೂ ಹೇಳಿದ್ದೇನೆ. ಈಗ ಒಂದು ಸ್ಥಿರವಾದ ಸರ್ಕಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ. ಈಗ ಆ ವಿಚಾರಗಳೆಲ್ಲ ಅಪ್ರಸ್ತುತ ಅಂತ ಹೇಳಿದ್ದೇನೆ. ಅದನ್ನೀಗಲೂ ಅದನ್ನೇ ರಿಪೀಟ್ ಮಾಡ್ತೇನೆ. ಅಲ್ಲ, ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಇದಕ್ಕೆ ಇನ್ನಷ್ಟು ಬಲ ಬರುತ್ತೆ ಈ ಧ್ವನಿಗೆ ಅನ್ನುವಂಥದ್ದು ಸರ್. ಅದೀಗ ಸದ್ಯಕ್ಕೆ ಅದರ ಬಗ್ಗೆ ಚರ್ಚೆ ಮಾಡದೇ ಇರೋದೇ ಸೂಕ್ತ. ಚುನಾವಣೆಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆ ಅದು. ಯಾಕೆಂದರೆ ನಾವು ಹೆಚ್ಚು ಸೀಟ್ ಗೆದ್ದರೆ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರುತ್ತೆ, ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೂಗು ಸರ್ ದಲಿತರ ಮತಗಳ ಕ್ರೋಢೀಕರಣಕ್ಕೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸರ್? ಗೊತ್ತಿಲ್ಲ, ಅದು ಯಾವ ರೀತಿ ನಾವು ವಿಶ್ಲೇಷಣೆ ಮಾಡ್ತೀವೋ ಆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ವಿಶ್ಲೇಷಣೆ ಮಾಡ್ತಾರೆ. ಕೆಲವರು ನಾವು ಒಟ್ಟಿಗೆ ಮತ ಹಾಕಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಅವ್ರ ಮನವೊಲಿಸೋದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕೆಲವರು ಈಗ ಯಾಕೆ ಅಂತಾರೆ. ಇವೆಲ್ಲ ಚರ್ಚೆಗೆ ಬಿಟ್ಬಿಟ್ರೆ ಇದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತವೆ. ಅದಕ್ಕೆ ನಾನು ಹೇಳಿದ್ದು ಈಗ ಅದು ಅಪ್ರಸ್ತುತ.